ಶೋಭಾ ಶೋಭಾ ಏನ್ರಿ ಅತ್ತೇಳ ಹಾ ಹೋಯ್ತು. ಯಾಕೆ ಇನ್ನೇನು ಅಲ್ಲ ನಮ್ಮನೇಲೆ ಉಂಡು ನಮಗೆ ತಿಂದು ನಮ್ಮನೆಗೆ ದ್ರೋಹ ಬಗ್ದು ನಮ್ಗೇನು ಅನ್ಸಕ್ಕಿಲ್ಲ, ಏನು ಅನ್ಸಕ್ಕಿಲ್ಲ ಹೇಳಿ ನೀವೇ. ಅವ್ವ ಹಂಗೆಲ್ಲ ಮಾತಾಡೋದಲ್ಲ ಬೇಜಾರಾಕಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ಕಳಿಸ್ದೆ. ಏನೋ ವಯಸ್ಸಾಗದೆ ಅವ್ರು ಗೊತ್ತಾಗಕ್ಕಿಲ್ಲ, ತಿಳುವಳಿಕೆ ಕಮ್ಮಿ ಹಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ? ಏನು ಗೊತ್ತಾಯ್ತು ನಿಮಗೆ? ಗೊತ್ತಾಯ್ಕಿಲ್ಲ ಸುಮ್ಮನೆ ಹೇಳಿವ್ರಿ ನೀವು. ಅಲ್ಲಕಂದ್ರಿ ನಾನು ಹೇಳೋದೊಂದು ಯಾವ್ದು ಏನೇ ಅಲ್ಲಿ ಬುದ್ಧಿ ಇರ್ಬೇಕು ತಾನೆ. ನಮ್ಮನೆ ಸುದ್ದಿ ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋದು ಏನಿದೆ ಇವಳು ತಿನ್ನೋದು ನಮ್ಮನೇಲಿ ಹೇಳೋದು ಇನ್ನೊಬ್ರಿಗೆ ಚಡಿ ಹೇಳ್ಬೇಕಾ? ಕೆಟ್ಟಗೆಲ್ಲ ಬೋದ್ ಮಾಡ್ಕೊಳ್ಳೆ ಅಮ್ಮ ಹೇಳ್ಬೇಕು ಕಾಳಮ್ಮ. ಹಾಂ ಹೇಳ್ಬಿಟ್ಟು ಇವಳು ಅವ್ರಿಗೆಲ್ಲ ಹೇಳಿದ್ರೆ ಅಗ್ರ ಆಗಿರೋದು ಅಗ್ರವಾಗಿ ನೋಡೋದು ಯಾರು ಹೇಳಿ ನಮ್ಮ ತಾನೆ. ಹಾಂ ಇವಳು ಹೂವಾದವಳು ಇವಳು ಈ ಥರ ಎಲ್ಲ ಬುದ್ಧಿ ಕಲ್ತಾರ್ರಿ ಇವಳು. ಹೋದ್ರೋಯ್ತಾಳೆ ಸುಮ್ಮನೆ ಕುತ್ಕೊಳ್ಳಿ. ಅದಕ್ಕೆ ಕತೆ ಕಾಣ್ತಾನೆ ನಮ್ಮ ಅಣ್ಣನ ಮತ್ಕೆ ನಮ್ಮ ಅಪ್ಪ ಎಲ್ಲ ದೂರ ಮಾಡಿದಾರೆ ಇವಳನ್ನ. ಇವಳು ದುರ್ಬುದ್ಧಿ ಕಂಡೆ ಯಾಕನ ಯೋಗಿ ತೆಗಿಷ್ಟು ಬೆಂಕಿ ಕಂದಾರು. ಆಯಿತು ಆಗಿದಾಯ್ತು. ಅಲ್ಲಿ ಶಿವಮ್ಮನ ಮನೆ ಕುಂತದಲ್ಲ, ಹೋಗಿ ಕರೆದು ಬರೋಗು. ಹೋಗತ್ತಾಗೆ ಬರ್ಲಿ ಏನು ಮಾಡಿಯೇ? ಇಲ್ಲ 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 ನಾನದು ಯಾವುದೇ ಕಾರಣಕ್ಕೂ ನಾನು ಅವಳ ಇನ್ನು ಮನೆ ತಕ್ಕ ಸೇರ್ಸಕ್ಕೂ ನೀವು ಕರಿಬೇಡಿ ನೀವು. ನಾ ಈಗ ಮಾಡಿ ನಾತ ಕುಡ್ದಂಗೆ ಅದೇ ಮನೆ ಬರೋದ್ರೆ ನಮಗೆ ಅವ್ರಿಗೆ ಮಾಡಿ ನಾತ ಕುಡಿಯಕ ನಾತ ಕುಡಿಯಕ್ರಿ ಬೆಳಕನ್ರಿ ಥೂ. ಅಲ್ಲ ನಾನು ನಮ್ಮ ಹೂವು ಸಹಾಯ ಗಂಟ್ಲು ನೋಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದೆ. ಇವಳು ಈ ಬುದ್ಧಿ ಕಲ್ತ ಮೇಲೆ ಎಲ್ಗಾರೆ ಓಲಿ ಎಲ್ಲಾರೇ ಓಲಿ ನಾವು ತಲೆಗೆಡ್ಸ್ಕೊಳ್ಳೋದು ಬೇಡ. ನಾವು ಅಣ್ಣ ಕಾಣ್ದೋದಕ್ಕೆ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಗೊತ್ತಾ? ಇವಳು ಬಸ್ರಿ ಆದ ತಕ್ಷಣ ಸೊಸೆ ಮಾಡ್ಕೊಡ್ಬೇಕಾಯ್ತದೆ ಅನ್ಕೊಂಡು ಇಲ್ಲಿ ಬಂದು ಇಲ್ಲಾರೆ ಚೆನ್ನಾಗಿರ್ಬೇಕು ನಮ್ಮ ಕುಟ್ಟೆ. ನಾನು ಕಂಡ್ರೆ ಕತ್ತಿ ಮಸ್ತಾಳು ನಿನಗೆ ಹಂಗೆ ಅಂದವಳೆ ಮಗಳು ಮುಂದೆ ಆಗಬೇಕು ಅಂತ ಏನೋ ಬಯಸಾರೋ ತಾಯಿಯದರು ಇಲ್ಲ ಒಳ್ಳೇದು ಬಯಸಾರೋ ಇಲ್ಲ ಕೆಟ್ಟದ್ದು ಬಯಸಾರೋ ನಿಮ್ಗೆ ಗೊತ್ತಾಯ್ಕಿಲ್ವ ಇವ್ರಿಗೆ? ಇವಳು ಗೊತ್ತಾಯ್ಕಿಲ್ವ್ರಿ ನಮ್ಮ ಅವ್ನಿಗೆ. ಅದಕ್ಕೆ ನಮ್ಮ ಅಪ್ಪ ಹೇಳ್ತಾ ಅಪ್ಪನ ಕೊಟ್ಟು ಮಗ ನಿನ್ಗೆ ಯಾವತ್ತಿದ್ರು ನಿನಗೆ ಕೂತು ನೋಡ್ಕೋ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಅಂದ್ಕೊಂಡು ಹೇಳ್ತಾ ಅವತ್ತೇ ನಮ್ಮ ಅಪ್ಪನ ಮಾತು ನಾನು ಕೇಳ್ದಾರೆ ನಮ್ಮ ಅವ್ವನ ಮನೆ ಒಳಗೆ ಸೇರಿಸ್ಕೊಂಡಿದ್ಕೆ ಇವತ್ತು ಸರಿಯಾಗಾಯ್ತು. ಬೇಡ ಹೋಗಿ ಬರೋದೇ ಬೇಡ ಅವಳು ನಮ್ಮ ಅವ್ವ ಇರ್ಲಂತೆ ಅದು ಸಾವಸ್ವೇ ಬೇಡ. ನಾನು ಏನೋ ಅಯ್ಯೋ ಬಿಡು ಅಯ್ಯೋ ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊತಿಲ್ಲ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಅದದ ಏನೋ ಬಂದವಳು ನಮ್ಮ ನಂಬಿ ಅಂದ್ಕೊಂಡು ನಾವು ಅಷ್ಟೆಲ್ಲ ಇದು ಮಾಡಿದ್ರೆ ಆಸೆ ಮಾಡಿದ್ರೆ ಇವಳು ಸುತ್ತಿ ಬಳಸಿ ನನ್ನ ತಲೆಗೆ ತತ್ತಾವಳೆ. ನನಗೆ ಸಾಪದ ಉಪ್ಪು ಹಾಕೋದು ನಮ್ಮ ಮನೆ ಹಾಳು ಮಾಡೋದ ಬಾಯಿ ಬಿಡ್ಕೊತೀನಿ ಅಂತ ಕುಂತೊಳೆ ಕಂಡ್ರೆ ನಮ್ಮ ಅವ್ವ ಮನೆ ಕುತ್ಕೊಂಡು ಬಾಯಿ ಬಿಡ್ಕೊಂಡು ಮಣ್ಣು ಹಚ್ಬಿಟ್ಟು ಹೋಯ್ತೀನಿ ಅಂತ. ಅವಳು ಅವ್ವನ ಕುಲ್ವ ಅವಳು ಮಕ್ಳಿಗೆಲ್ಲರೂ ಒಳ್ಳೇದಾಗಲಿ ಅಂದರು. ಪುಣ್ಯತ್ಕಿತ್ತಿರು ತಾಯ್ದಿರೋದರು ನಮ್ಮ ಕಷ್ಟಪಟ್ಟು ಸಿಕ್ಕಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ಅಂಥದ್ರಲ್ಲಿ ಇವಳು ಮಣ್ಣು ಹಚ್ಬಿಟ್ಟು ಹೋಯ್ತೀನಿ ಧೂಳು ಹಚ್ಬಿಟ್ಟು ಹೋಯ್ತೀನಿ ಅಂತಾಳಲ್ಲ ವರ್ಷದಿಂದ ತಿನ್ಕೊಂಡು ಕಳಿದ್ಬಿಟ್ಟು ಸರಿ ಇವಳು ಬುದ್ಧಿ ಕಲ್ತಿರೋದು ಇವಳು ಬುದ್ಧಿಗೆ ಬೆಂಕಿ ಕಂದರು ಸರಿ ರೀ ಇವಳು ಬುದ್ಧಿ ಕಲ್ತಿರೋದು. ಅದೇನೋ ಅಂತಿದ್ರಂತೆ ಹಂಗಾಯ್ತು ಕತೆ. ಅಯ್ಯೋ ಆಯಿತು ಬಾಯ್ ನೀನು ಮಾಡೋಕ್ಕಾಗದು ನಡಿ ಹೋಗಿ ಕರ್ಕೊಬರಕ್ಕಾಯ್ತದೆ ಇನ್ನೇನು ಮಾಡೋದು? ಬೇಡವೇ ಬೇಡ ಸಾವಾಸವೇ ಬೇಡ ಕಣ್ರಿ ಯಾವುದೇ ಕಾರಣಕ್ಕೂ ಬೇಡ. ಕರೆಯೋದು ಬೇಡ ಬಿಡೋದು ಬೇಡ ಸಾವಾಸವೂ ಬೇಡ. ಏನೋ ಅಂತಿದ್ರಂತ ಹಂಗಾಯ್ತು ಕತೆ. ಏನು ಹೋಗಿ ಹೋಲಂತೆ ಎಲ್ಲ ಅಲ್ಲೇ ಕೂತಿದ್ದಳು ಶಿವಮಕ್ಕನ ಅಂತಬ್ಬು. ಇನ್ನೆಲ್ಲೋದದು ಎಲ್ಲೋದದು ಹೇಳು ಬಾಬು ಕರ್ಕೊಬರದ. ನಾನು ಹೇಳ್ತೇಲ್ಲ ನಿಮಗೆ ಒಂದ್ಸತಿ ಅರ್ಥ ಆಯ್ತು ನಿಮಗೆ. ಯಾವುದೇ ಕಾರಣಕ್ಕೂ ಅವಳ ಮನೆ ಒಳಗೆ ಬರೋದು ನಂಗೆ ಇಷ್ಟ ಇಲ್ಲ ಕಣ್ರಿ. ಬೇಡ 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 ಅಂದ್ರೆ ಬೇಡ. ನೀವು ಅಷ್ಟೇ ಕರ್ಗಿರಕ್ಕೆ ಹೋಗ್ಬೇಡಿ ನೀವು ಸುಮ್ಮನಿರಿ ನೀವು. ಅದೇನೋ ಒಂದಂಗಾಯ್ತು ಕಣ. ಸರಿ ಬಿಡು ಆಯಿತು ನಾನೇ ಕರ್ಕೊಬರ್ತೀನಿ. ಬೇಡ ಅಂದ್ರೆ ಬೇಡ ಸುಮ್ಮನೆ ಇರಿ ನೀವು. ಬಾಯಿ ಮುಚ್ಕೊಂಡು ಹೇಳ್ತಾರೆ ಅರ್ಥ ಆಯ್ತಲ್ಲ ನಿಮಗೆ? ವನಮ ವನಮ ಅಮ್ಮ ವನಮ ಸೀದಾ ಏನು ಬಾಯ್ಲಿ ಬಾಯ್ಲಿ ಹಂಗೆ ಹೋಗುವೆ ಅಮ್ಮ. ಬಂದೆ ಬಂದೆ ಕಣವ ಬಂದೆ. ಏನ್ ಮಗ ಏನ ಕೂಕತೆ ಇದೆಯೇ? ನಮ್ಮ ಅತ್ತೆ ಕಾಲ್ ಕೂತಿದ್ರಲ್ಲಿ ಮನೆ ತಾವು ಅದೇನೋ ಮಗಳಿಗೂ ಅವ್ರಿಗೂ ಜಗಳ ಆಯ್ತಂತಲ್ಲಪ್ಪ ಅದಕ್ಕೆ ಬಂದಿಯವ ಅಮ್ಮ. ಕ್ಯಾರೆಯೋ ಬಾವಿಯೋ ಯಾವ್ದಾರು ಇದ್ದದವ ಇಲ್ಲಿ ಅಂತ ಕೇಳ್ತು. ನಾನು ಇದ್ಯಾಕವ ಹಿಂಗೆ ಕೇಳಳು ಅಂದರೆ ಬೀಳಕ್ಕೆ ಅಂತ ಕುಂತವಳೆ. ಅದಕ್ಕೆ ಬಿದ್ದುಬಿಡು ಅನ್ನಕ್ಕಾದದಪ್ಪ. ಅದಕ್ಕೆ ನಾನು ಸುಮ್ಮನಿರವ ಬವ್ವ ಬಾ ಇರು ಇಲ್ಲಿ ಅಂದ್ಬಿಟ್ಟು ಇಸ್ಕೊಂಡಿವಿ. ಇರ್ತದೆ ಸುಮ್ಮನಿರು ಅಲ್ಲಿದ್ರೇನು ಇಲ್ಲಿದ್ರೇನು ಸುಮ್ಮನಿರು ಮಗ. ಅಲ್ಲ ಕಣಮ್ಮ ನೋಡಮ್ಮ ವರ್ಷದಿಂದ ಇತ್ಕೊಂಡು ಈಗ ಹಿಂಗೆ ಆಡ್ತಾರಲ್ಲ ಚಂದವಮ್ಮ. ಏನೋ ಕೈಲಿ ಬೈಲಿ ಅಂತ ಮಾತಾಡ್ಬಿಟ್ರೆ ಅಂತ ಇವಳುವೆ ಮಾತಾಡ್ಬಿಟ್ಟಾಳೆ ದುಡ್ಕೋಲ್ಲ ಇವಳು ಮೊದಲೇ. ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊ ಬಂದ್ಬಿಟ್ಟವ್ರೆ. ಹೊಸಿ ಬುದ್ಧಿ ಹೇಳಿ ಕಳ್ಸಮ್ಮ ನಾನು ಬಂದು ಕರಿತೀನಿ. ಮಗ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಎಷ್ಟು ದಿವಸ ಆದ್ರೂ ಮಗನ ಮನೆಗೆ ಓನೇ ಬೇಕು. ಎಷ್ಟು ದಿವ್ಸಕ್ಕಂತ ಇರ್ಸ್ಕೊಂಡಿರಿ ಸುಮ್ಮನಿರು. ಇದೇ ಒಂದಿದ್ದು ಅಂದ್ಕೊಂಡು ಹೆಂಗಾರು ಮಾಡಿ ಮಗನ ತಕ್ಕ ನಾವು ಸೇರಿಸ್ತೀವಿ. ಶಿವಮ್ಮನ್ನ ಕಳಿಸ್ತೇವನಿ ನಾನು ಹೇಳಿ ಇವ್ನಿಗೆ ಹೋಗವ ಈಗ ಸಂಡೆ ಮೇಲೆ ಹೋಗ್ಬಿಟ್ಟು ಅವೆಣ್ಣು ಹೋಯ್ತೀನಿ ಅಂತ ಅದೇ ಜಯಲಕ್ಷ್ಮಿ ಬಿಟ್ಬಿಟ್ಟು ಅಲ್ಲೆಯ ಹೇಳ್ಬಿಟ್ಟು ಬವ್ವ ಸೊಸೆಗೆ ಹಿಂಗೆ ಅಮ್ಮನಿಗೆ ಹಿಂಗೆ ಆಗೋದು ಹಿಂಗೆ ಪರಿಸ್ಥಿತಿ ಇಲ್ಲ ಅದು ಅಂದ್ಬಿಟ್ಟು ಬಾಮೈದಂಗೆ ಹೇಳಿ ಕಳಿಸು. ಅವ್ನು ಹೇಳ್ತಾರಲ್ಲ ಬಾ ಅವ್ನು ಬೇಕಾರೆ ಅಂದ್ಬಿಟ್ಟು ಹೇಳ್ತಾವ್ನಿ. ಸುಮ್ಕಿರು ಅವ್ರ ಮನ್ಗೆ ಅವ್ರು ಹೋಲಿ ಸುಮ್ಮನಿರಪ್ಪ. ನೀನೇನು ಬೇಜಾರು ಮಾಡ್ಕೋಬೇಡ ಮಗ. ಎಷ್ಟು ದಿವಸ ಆದ್ರೂ ಅವ್ರವ್ರ ಮನೆಗೆ ಅವ್ರವ್ರು ಓನೇ ಬೇಕು. ಅವ್ರ ಸಂಸಾರ ಸರಿಯಾಲಿ ನೆಟ್ಕಾಲಿ ಸುಮ್ಕಿರು. ಬೇಜಾರು ಮಾಡ್ಕೋಬೇಡ ನೀನು. ಈಗ ಆಗಿರೋದು ಸರಿನೇ ಅನ್ಕೊಂಡು ಸುಮ್ಮನಿರು ನೀನು. ಎಷ್ಟು ದಿವಸ ಅಂತ ಸಾಕಾಗದಪ್ಪ ನೀನು? ಎಷ್ಟು ದಿವಸ ಅಂತ ಸಾಕಿ ಹೇಳು. ಚಂದವಾ ಬೇಡ ಓದಿ ಸುಮ್ಮನಿರು ಅವ್ರ ಮನ್ಗೆ ಅವರು. ಹಂಗೂ ಓದಿ ಅಮ್ಮ ಓದಿ ನಿನ್ನ ಮಗಳು ಕರೆಯಕ್ಕೆ ಬಂದ್ರೆ ಅಂತಂದೆ ಹೋಗಿಲ್ಲ. ನಾನು ಸತ್ರು ಅವಳ ಮನೆ ಮಕ್ಕಳು ಕಾಲು ಹಾಕಿಲ್ಲ ಅಂದ್ಬಿಡ್ತಾವ ಅಮ್ಮ. ಭಾಳ ಆಟಗಾತಿ ಕಣಪ್ಪ ನೀನು ಮತ್ತೆ ಬರೋಕ್ಕಿಲ್ಲ ಅಂದ್ಲು. ಅದಕ್ಕೆ ಓಲಿ ಸುಮ್ಮನಿರು ಅವ್ರ ಮನೆಗೆ. ಅವ್ರ ಮನ್ಕಾಲ ಕಟ್ಟೋದು ಬೇಡವಾ? ಇಲ್ಲೇ ಕುತ್ಕೊಂಡ್ರೆ ಚಂದವಾಗಿ ಒರೆಸ್ತೀನಿ ನಾನು ಕೂತಾಳೆವ ಅಮ್ಮ.
ಓಲಿ ಸುಮ್ಕಿರಪ್ಪ ಬುದ್ಧಿ ಹೇಳಿ ಕಳ್ಸೋದ ಅವ್ರ ಮನ್ಗವ್ರು ಹೋಗಿ ಸೇರ್ಕೊಳ್ಳಿ ಸುಮ್ನಿರ್ ಮಗ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ನೀನು ಮಾಡಿದೀಯ ವರ್ಷದಿಂದ ನೀವು ಕಾಲ ಕಳ್ದವಳೆ ಇಲ್ಲೇಯ. ಇನ್ನು ಎಷ್ಟು ಇಸ್ಕಂಟಂತ ಇಸ್ಕೊಂಡಿಯೇ ನೀನು. ಬೇಡ ಸುಮ್ಮನಿರ್ಸಿದ್ದ ಬೇಡ. ನೀನು ಮಾಡಲಿಲ್ಲ ಅಂತ ಅನ್ನಕ್ಕಿಲ್ಲ ಸುಮ್ಮನಿರಪ್ಪ. ಏನೋ ಅವ್ವ ಮಗಳು ಜಗಳ ಆಡ್ಕೊಂಡವ್ರೆ. ಯಾವತ್ತಿರು ಒಂದಾಯ್ತಾರೆ. ನೀನು ತಲೆಗೆಡ್ಸ್ಕೊಬೇಡ. ನೀನು ಕಾಂದವ್ದ ನಂಗೆ ಸುಮ್ಮನಿರು ಬೇಡ. ಅಯ್ಯೋ ಹಂಗಲ್ಲ ಕಣವನಮ್ಮ. ಈಗ ನೋಡಿ ಜನಗಳು ಏನು ಅನ್ಕೊಳಕಿಲ್ಲ. ನೋಡವ ಅಮ್ಮನ ಕರ್ಕೊಬಂದು ಸಾಕಾರಂಗೆ ಇರ್ಸ್ಕೊಂಡ್ರು. ಈಗ ಬೀದಿ ಕಳ್ಳವ್ರು ಅನ್ಕೊಂಡು ಜನಗಳು ಮಾತಾಡ್ಕೊಳಕಿಲ್ವಮ್ಮ. ಹೇಳಮ್ಮ ನೀನೇ. ಅಪ್ಪ ನಾನು ಹಿಂಗೆ ಅಂತೀನಿ ಅಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ ಕಣ್ ಮಗನೆ. ಮಾತಾಡೋರು ಸಾವಿರ ಮಾತಾಡ್ಕೊಳ್ಳಿ. ನೀನು ಯಾಕೆ ತಲೆಗೆಡ್ಸ್ಕೊಂಡಿಯೇ ಒಡಿ ಗೋಲಿಯ ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೋಬೇಡ್ದು ನೀನು. ಮಾತಾಡೋರು ಸಾವಿರ ಮಾತಾಡ್ಕೊಳ್ಳಿ. ಸುಮ್ಮನೆ ಎಷ್ಟು ದಿವಸ ಗಂಟೆ ಅಂತ ಮತ್ತೆ ಇಲ್ಲಿ ಇರ್ಸ್ಕೊಂಡಿಯೇ ನೀನು. ಓಲಿ ಸುಮ್ಕಿರೋರು ಅವ್ರ ಮನೆಗೆ. ಅವ್ರಿಗೂ ಮನೆ ಮಠ ಮಕ್ಕಳು ಅಂತ ಇಲ್ವಪ್ಪ. ಸುಮ್ಮನೀರು. ಓಲಿ ಅವ್ರ ಮನೆಗೆ ಅವ್ರು ಸೇರ್ಕೊಳ್ಳಿ. ಇದೆ ಒಂದೇವೆ ಅನ್ಕೊಂಡು ನಾವು ಸರ್ವ್ ಮಾಡ್ತೀವಿ. ಸುಮ್ಮನೀರು ನೀನು. ತಲೆಗೆಡ್ಸ್ಕೋಬೇಡ ಪಾಪ. ನಿನ್ನೆ ಯಾರು ದೂರ್ತಿದ್ದವರು. ಸರಿ ಕಣಮ್ಮ ಆಯಿತು. ಏನೋ ಹೆಂಗೋ ನಿಮ್ಮ ಕಾಡಿನ ನಡೆಯಿಂದ ಒಂದಾಲಿ ಪಾಪ ಅವರು ಅವ್ರ ಮಗನ ಜೊತೆ ಅವ್ರು ಇರೋದ್ರೆ ನಮ್ಗೆ ಬೇಡ ಅಂದವ. ನಾವು ಅದನ್ನ ತಂದು ಖುಷಿ ಪಡೋದು. ಸರ್ ಆಯ್ತದೆ ನಮ್ಮ ಶಿವಮ್ಮನ ಕಳಿಸ್ತೀನಿ. ಜಯಲಕ್ಷ್ಮಿಯ ಹೋಯ್ತೀನಿ ಅಂತ ಅವಳೆ. ಅವ್ರ ಅದಕ್ಕೆ ಬಾಣ್ತಿ ಅಲ್ವಾ. ಈಗ ಇವಳು ಸರಿಲ್ಲ ಅನ್ಕೊಂಡು ಬಂದಿದ್ರು. ಅದಕ್ಕೆ ಈಗ ಹೋಯ್ತೀನಿ ಕಣವ ನಮ್ಮ ಅದಕ್ಕೆ ಬಾಣ್ತಿ. ನಾವು ಅತ್ತೆ ಸಾಕಾಯ್ತದೆ ಅಂತಾಳೆ. ಓಸಿ ಆಸೆ ಮಾಡೋಕ್ಕಿಲ್ಲ. ಅವ್ರು ಹಂಗೆ ಅವಳೆ ಇವಳು ಹಂಗೆ ಅವಳೆ. ಹೋಲಿ ಅವರು ಇನ್ನೇನಪ್ಪ ಎಷ್ಟು ಇಸ್ಕೊಂಡ ಅಂತ ಇರ್ಸ್ಕೊಳಕ್ಕಾಗದು. ಅವ್ರ ಮನ್ಗೆ ಅವ್ರು ಹೋದ್ರೆ ಸರಿ ಅಲ್ವಾ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಕಣವ ಅಂದ್ಬಿಟ್ಟು ಹಂಗಂದ್ರು. ಅದಕ್ಕೆ ಆಟೋಕ್ ನೀ ಮತ್ತೆ ಬಂದಲ್ಲ ಅವಳು ಮಾತಾಡ್ಕೊಬೋವು ಅಂತ ಅಂದೀವಿ. ಬರ್ತದೆ ಸುಮ್ಮನೀರು ಮಗ. ನೀನೇನು ತಲೆಗೆಡ್ಸ್ಕೊಬೇಡ. ನೀನು ಯಾವ್ದ್ರ ಬಗುವೆ ತಲೆಗೆಡ್ಸ್ಕೊಬೇಡ. ಸುಮ್ಮನೀರು ಎಲ್ಲ ಸರಿ ಆಯ್ತದೆ. ನಿನ್ನೇನು ಮಾಡಲಿಲ್ಲ ಮುಟ್ನಿಲ್ಲ ಅಂದ್ರಪ್ಪ ಒಂದು ವರ್ಷದಿಂದ ನೋಡ್ಕೊಂಡಿದ್ದೀವಿ. ನೀನು ನೋಡಿಲ್ಲ ಅನ್ನಂಗಿಲ್ಲ. ನೀನು ತಲೆಗೆಡ್ಸ್ಕೊಬೇಡ. ಸುಮ್ಮನೀರು ಮಗ ಸುಮ್ಮನೀರು. ನನಗೆ ಒಂಥರ ಬೇಜಾರಾಗೋಯ್ತು ಕಣಮ್ಮ. ನೋಡು ಇರಾಗಂಟಿದ್ದು ದೂರ್ಸ್ಬಿಟ್ಟೋಯ್ತಲ್ಲ. ಈಗ ಅಕ್ಕಪಕ್ಕ ಜನಗಳ್ತಾನೆ ಏನು ಅನ್ಕೊಳಕಿಲ್ಲ. ದೊಡ್ಡ ಮುನ್ಸ್ನಂಗೆ ಸಾಕಳ ನಂಗೆ ಯಾರ್ದ. ಈಗ ಅಮ್ಮನ ಬೀದಿ ತಳ್ಳೋರು ಏನಕ್ಕಿಲ್ವಾ. ಸುಮ್ಮನೆ ರೀತಿ ಇಟ್ಬಿಟ್ಟಲ್ಲ ಯಾರು ಹೊಡೆದಾಡೋರು. ಹೋಗೋದೇನು ಕೇಮೆ ನೋಡೋ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ. ನೀನು ಒಳ್ಳೆ ಸರಿ ಕಣೆ. ಹೋಗಪ್ಪ ಹೋಗೋಕೆಲ್ಲ ತಲೆಗಂಟಿಸ್ಕೋಬೇಡ. ಹೋಗಿ ನೀನು ಬಾನೆ ನೀನು ಮಾಡ್ಕೊಂಡು ಕಾಲ ಕಳಿಯೋದು ಕಲಿಯೋಗು. ಅವ್ರ ಇವ್ರ ಮಾತಿಗೆ ತಲೆ ಗೊತ್ತಿಯೇ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.